ಬಿಗ್ ಬಾಸ್ ಮನೆಗೆ ಬೀಗ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆಯಾಗಿದೆ. ಈಗ ಜಾಲಿವುಡ್ ಸ್ಟುಡಿಯೋ ಅವರೇ ಸಲ್ಲಿಕೆ ಮಾಡಿರುವಂಥ ಅರ್ಜಿ. ವೆಲ್ಸ್ ಸ್ಟುಡಿಯೋ ಅಂಡ್ ಎಂಟರ್ಟೈನ್ಮೆಂಟ್ ಈಗ ಅರ್ಜಿಯನ್ನ ಸಲ್ಲಿಕೆ ಮಾಡಿದೆ. ಮಧ್ಯಾಹ್ನ 2:30ಕ್ಕೆ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆಗೆ ಬರೋದಿದೆ. ಮಧ್ಯಾಹ್ನ 2:30ಕ್ಕೆ ಅರ್ಜಿ ವಿಚಾರಣೆ ಆಗುತ್ತೆ. ಇವತ್ತು ಏನು ನಿನ್ನೆ ಬಿಗ್ ಬಾಸ್ ಮನೆಗೆ ಬೀಗವನ್ನು ಜಡಿಯಲಾಗಿದೆ, ಸ್ಪರ್ಧಿಗಳನ್ನು ಈಗ ರೆಸಾರ್ಟ್ನಲ್ಲಿ ಇರಿಸಲಾಗಿದೆ. ಇದನ್ನು ಪ್ರಶ್ನಿಸಿ ವೆಲ್ ಸ್ಟುಡಿಯೋಸ್ ಆ್ಯಂಡ್ ಎಂಟರ್ಟೈನ್ಮೆಂಟ್ಸ್ ಅರ್ಜಿಯನ್ನು ಈಗ ಸಲ್ಲಿಕೆ ಮಾಡಿದೆ. ಈಗ ಅದರ ವಿಚಾರಣೆ ಮಧ್ಯಾಹ್ನ 2:30ಕ್ಕೆ ಹೈಕೋರ್ಟ್ನಲ್ಲಿ ಬರುತ್ತೆ. 2:30ಕ್ಕೆ ಅರ್ಜಿ ವಿಚಾರಣೆ ಬರುತ್ತೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸಂದೇಶ್, ಈಗ ಸಲ್ಲಿಕೆ ಆಗಿರುವಂಥ ಅರ್ಜಿ ವಿಚಾರಣೆ ಮಧ್ಯಾಹ್ನ 2:30ಕ್ಕೆ ಹಿಯರಿಂಗ್. ಮಧುಸೂದನ್, ಇಲ್ಲಿ ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಜಾರಿ ಮಾಡಿರುವಂತಹ ನೋಟಿಸ್ ಅನ್ನ ಪ್ರಶ್ನಿಸಿ ಈಗ ವೆಲ್ಸ್ ಸ್ಟುಡಿಯೋಸ್ ಅಂಡ್ ಎಂಟರ್ಟೈನ್ಮೆಂಟ್ ಅವರು ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಜೊತೆಗೆ ತುರ್ತು ವಿಚಾರಣೆಯನ್ನ ನಡೆಸಿ ಅಂತ ಹೇಳಿ ಒಂದು ಏನು ಕಂಪನಿ ಇದೆ, ಕಂಪನಿಯ ಪರವಾದಂತಹ ವಕೀಲರಾಗಿರುವಂತಹ ತೇಜಸ್ವಿನಿ ಅರೂರ್ ಅವರು ಮನವಿಯನ್ನ ಮಾಡ್ಕೊಳ್ತಾರೆ. ಆದ್ರೆ ಹೈಕೋರ್ಟ್ ನ ನ್ಯಾಯಾಧೀಶರು ಈಗ ಸದ್ಯ ಆ ಒಂದು ಅರ್ಜಿಯ ವಿಚಾರಣೆಯನ್ನ ಮಧ್ಯಾಹ್ನ 2:30ಕ್ಕೆ ಈಗಾಗಲೇ ಮುಂದೂಡಲಾಗಿದೆ. ಅಂದ್ರೆ ಪ್ರಮುಖವಾಗಿರುವಂತದ್ದು ಇಲ್ಲಿ ಏನಾಗಿತ್ತು ಅಂದ್ರೆ ಯಾವ ಒಂದು ರೂಲ್ಸ್ ಗಳನ್ನ ಇವರು ವೈಲೇಟ್ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಅವರು ಸೀಸ್ ಮಾಡಿದ್ದಾರೆ. ಅದನ್ನ ನಮ್ಮ ಗಮನಕ್ಕೂ ಕೂಡ ತರಬಹುದಾಗಿತ್ತು. ಅಂದ್ರೆ ಇಲ್ಲಿ ನಮ್ಮ ಜಾಲಿವುಡ್ ಕಂಪನಿ ಏನಿದೆ, ಆ ಒಂದು ಕಂಪನಿಯ ನಿರ್ಲಕ್ಷ್ಯ ಅಂತ ಏನ್ ಹೇಳ್ತಾ ಇದ್ದಾರೆ, ಆ ನಿರ್ಲಕ್ಷ್ಯವನ್ನ ನಾವು ಮಾಡಿದ್ದೇವೆ. ಆದ್ರೆ ಜಾಲಿವುಡ್ ಕಂಪನಿಗೆ ಇವರು ಒಂದು ನೋಟಿಸ್ ಅನ್ನ ಕೊಡದೆ ಅಥವಾ ನಮ್ಮ ಉತ್ತರವನ್ನ ಪಡೆದೆ ಈಗ ಏಕಾಏಕಿ ಬಂದು ಸೀಸ್ ಮಾಡುವಂತದ್ದೇನಿದೆ, ಇದು ನಿಜಕ್ಕೂ ಕೂಡ ಸರಿಯಲ್ಲ. ಯಾಕಂದ್ರೆ ನಾವು ಕಂಪನಿಯಲ್ಲಿ ಈಗ ಬಿಗ್ ಬಾಸ್ ನವರಿಗೆ ಬಾಡಿಗೆಯನ್ನ ಕೊಟ್ಟಿದ್ದೀವಿ. ಆದ್ರೆ ಬಾಡಿಗೆದಾರರು ಏನ್ ಮಾಡ್ಬೇಕು, ಇಲ್ಲಿ ಜಾಲಿವುಡ್ ಕಂಪನಿ ಮಾಡಿರುವಂತ ತಪ್ಪಿಗೆ ಬಾಡಿಗೆದಾರರು ಯಾಕೆ ಸಮಸ್ಯೆಯನ್ನ ಅನುಭವಿಸ್ಬೇಕು, ಈ ಒಂದು ಪ್ರಶ್ನಾವಳಿಗಳನ್ನ ಅಥವಾ ಈ ರೀತಿಯ ವಾದವನ್ನ ಮಧ್ಯಾಹ್ನ ತೇಜಸ್ವಿನಿ ಅರೂರ್ ಅವರು ಮಾಡಲಿದ್ದಾರೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧ್ಯಂತರ ರಿಲೀಫ್ ಏನಾದ್ರೂ ಪಡಿತಾರಾ ಅನ್ನೋದು ಇಲ್ಲಿ ಪ್ರಮುಖವಾಗಿರುವಂತಹ ಪ್ರಶ್ನೆ. ಯಾಕಂದ್ರೆ ಈಗ ಸದ್ಯ ಆ ಬಿಗ್ ಬಾಸ್ ನ ಸ್ಪರ್ಧಿಗಳು ಕೂಡ ಹೊರ ಹೋಗಿದ್ದಾರೆ. ಜೊತೆಗೆ ರೆಸಾರ್ಟ್ ನಲ್ಲಿ ಅವ್ರನ್ನ ಇಡ್ಲಾಗಿದೆ. ಜೊತೆಗೆ ಒಂದು ದೊಡ್ಡ ಕಾರ್ಯಕ್ರಮ ಆಗಿರೋದ್ರಿಂದ, ಕರ್ನಾಟಕದ ಮಟ್ಟಿಗೆ ಇದು ದೊಡ್ಡ ಕಾರ್ಯಕ್ರಮ ಆಗಿರೋದ್ರಿಂದ ಇಲ್ಲಿ ಸಾಕಷ್ಟು ಅಡೆತಡೆಗಳು ಕೂಡ ಆಗ್ತಾ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನ ಕೂಡ ಕೋರ್ಟ್ ಗಮನಕ್ಕೆ ತಂದು ಮಧ್ಯಂತರ ರಿಲೀಫ್ಗೆ ಮನವಿಯನ್ನ ಮಾಡ್ತಾರಾ ಅನ್ನೋದು ಇಲ್ಲಿ ಪ್ರಮುಖವಾಗಿರುವಂತಹ ವಿಚಾರ. ಹಾಗಾಗಿ ಈಗ ಮಧ್ಯಾಹ್ನ 2:30ಕ್ಕೆ ಏನೆಲ್ಲ ಒಂದು ವಾದವನ್ನ ಮಾಡ್ತಾರೆ ಅನ್ನೋದು ಈಗ ಪ್ರಮುಖವಾಗಿರುವಂತಹ ವಿಚಾರ ಆಗಿರೋದ್ರಿಂದ ಮಧ್ಯಾಹ್ನ 2:30 ನಂತರ ಈ ಒಂದು ಅರ್ಜಿ ವಿಚಾರಣೆ ಕೂಡ ಇದೆ. ಆ ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಈಗಾಗಲೇ ಏನು ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪರವಾಗಿರುವಂತಹ ಸರ್ಕಾರಿ ಅಭಿಯೋಜಕರು ಏನ್ ವಾದವನ್ನ ಮಾಡ್ತಾರೆ, ಜೊತೆಗೆ ವೆಲ್ಸ್ ಸ್ಟುಡಿಯೋಸ್ ಅವರು ಯಾವ ವಾದವನ್ನ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಮಧುಸೂದನ್, ಧನ್ಯವಾದ ಸಂದೇಶ್ ನಿಮ್ಮ ಮಾಹಿತಿಗೆ. ಈಗ ಅರ್ಜಿ ಸಲ್ಲಿಕೆ ಆಗಿದೆ. ಮಧ್ಯಾಹ್ನ 2:30ಕ್ಕೆ ವಿಚಾರಣೆಗೆ ಬರುತ್ತೆ. ವೆಲ್ಸ್ ಸ್ಟುಡಿಯೋ ಅಂಡ್ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಅರ್ಜಿ ಈಗ ಹಾಕಿದೆ. ಬಾಡಿಗೆದಾರರಿಗೆ ಶಿಕ್ಷೆ ಯಾಕೆ, ಇದು ಅವರ ಪ್ರಶ್ನೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ಪರ ವಕೀಲರು ಕೂಡ ಇವತ್ತು ಮಧ್ಯಾಹ್ನ ಉಪಸ್ಥಿತರಿರ್ತಾರೆ. ಜೊತೆಗೆ ಈಗ ಅರ್ಜಿದಾರರಾಗಿದ್ದಾರಲ್ಲ ವಕೀಲೆ ತೇಜಸ್ವಿನಿ ಅರೂರ್, ಅವರು ತಮ್ಮ ವೆಲ್ಸ್ ಸ್ಟುಡಿಯೋ ಆ್ಯಂಡ್ ಎಂಟರ್ಟೈನ್ಮೆಂಟ್ ಅವರ ಪರವಾಗಿ ವಾದವನ್ನು ಮಾಡ್ತಾರೆ. ನೋಡಿ, ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ, ಈ ಜಾಗವನ್ನು ಬಾಡಿಗೆಗೆ ಪಡೆದುಕೊಂಡಿದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.